ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಬರ್ತಿರುವಂತಹ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳು ಎಲ್ಲ ರೀತಿ ಪರಿಹಾರ ಮಾಡ್ಕೊಳ್ತಾ ಬರ್ತಾ ಇದೀವಿ. ಆದರೂ ಕೂಡ ಸಮಸ್ಯೆಯಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ. ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಬೋದು. ಇನ್ನು ಕಾರ್ಯಕ್ರಮದಲ್ಲಿ ನಮಸ್ತಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗೊತ್ತಿರೋಂಥವ್ರು, ಬಹಳ ಹತ್ತಿರದವರು, ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಅವರಿಗೆ ಮದುವೆ ಮಾಡಬೇಕು ಅಂತ ಇದ್ರು ಗುರುಗಳೇ. ಆದರೆ ದಿಢೀರ್ ಅಂತ ಅವ್ರಿಗೆ ಸ್ಟ್ರೋಕ್ ಬಂದ್ಬಿಟ್ಟಿದೆ. ಸೊ ಕೈಕಾಲು ಹುಡುಗ ಗುರುಗಳೇ, ಕೈಕಾಲು ಸ್ವಾಧೀನ ಇಲ್ಲ. ಸೊ ಗಂಡು ಮಗ ಅವರೇ ಆಧಾರ ಮನೆಗೆ ಎಲ್ಲವೂ ಕೂಡ ಇತ್ತು ಮೈಂಡಲ್ಲಿ. ಇನ್ನೇನು ಮದುವೆ ಮಾಡಿ ಒಂದು ಲೈಫ್ ಸೆಟಲ್ ಆಗುತ್ತೆ ಅಂತ ಅವ್ರಿಗೆ ಸ್ಟ್ರೋಕ್ ಆಗಿದೆ ಹುಡುಗನಿಗೆ. ಸೊ ಈ ಮಕ್ಕಳಲ್ಲಿ ಈ ರೀತಿ ಸಮಸ್ಯೆ ಆಗಬಾರ್ದು ಅಂತಂದರೆ ಏನಾದರೂ ಮಾಡ್ಕೊಳ್ಬೋದಾ, ಅಥವಾ ಅದ್ರ ಇಂಡಿಕೇಶನ್ ಗೊತ್ತಿದ್ರೆ ನಿಜವಾಗ್ಲೂ ಅವರು ಅದಕ್ಕೆ ಪರಿಹಾರ ಮಾಡ್ಕೊಳ್ತಾ ಇದ್ರು. ಆದರೆ ಈಗ ಆದಮೇಲೆ ಪರಿಹಾರ ಮಾಡ್ಕೊಳ್ಳೋದಕ್ಕಿಂತ ಬರದೇ ಇದ್ದಿದ್ರೆ ಈಗ ಯಾರೂ ಒಪ್ಕೊಳ್ತಾರೆ ಇಲ್ವಾ ಮದುವೆ ಗೊತ್ತಿಲ್ಲ ಈ ಥರ ಸಮಸ್ಯೆ ಇದ್ದಾಗ. ಸೊ 24-25 ಗುರುಗಳೇ. ಸೊ ಇನ್ನೇನು ಮದುವೆಗೆ ಅಂತ ನೋಡ್ತಾ ಇದ್ರು, ಆ ಟೈಮಲ್ಲಿ ಸ್ಟ್ರೋಕ್ ಆಗಿದೆ. ಸೊ ಏನು ಮಾಡ್ಕೊಳ್ಬೇಕು ಇದ್ರ ಬಗ್ಗೆ ತಿಳಿಸಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇವೆಲ್ಲವೂ ಬಹುಶಃ ನಮ್ಮ ಮದುವೆ ವಯಸ್ಸಿನ ಹುಡುಗ ಅಂತಂದರೆ ಜಾತಕ ಅದೆಲ್ಲ ನೋಡಿರ್ತಾರೆ. ಬಹುಶಃ ಅವರು ಹೇಳಿದ ಪರಿಹಾರಗಳನ್ನ ಮಾಡಿಕೊಳ್ಳಲು ಏನಾದರೂ ಲೇಟ್ ಮಾಡಿದ್ದಾರಾ, ನಿಧಾನ ಮಾಡಿದರೆ ಬಹುಶಃ ಅದು ಕಾರಣ ಭಾಗಶಃ ತೆಗೆದುಕೊಂಡ್ರೆ ಇನ್ನು ಉಳಿದಾಗೆ ಕರ್ಮ ಕೂಡ ಎಲ್ಲಿ ಹಾಳಾಗುತ್ತೆ. ಇನ್ನು ಇವರು ಟ್ರೀಟ್ಮೆಂಟು ಈಗ ಕೊಡ್ತಿದ್ದಾರಾ ಅಂದರೆ ಇವಾಗ ಪ್ರಾರಂಭ ಮಾಡಿದ್ದಾರೆ, ಆದರೂ ಕೂಡ ಕೈಕಾಲು ಸ್ವಾಧೀನ ಇಲ್ಲದೆ ಇರೋದ್ರಿಂದ ಹುಡುಗಿ ಒಪ್ಕೋತಾಳ, ಮದುವೆಗೆ ಇವ್ರನ್ನ ಅಪ್ರೋಚ್ ಮಾಡೋಕ್ಕಾಗತ್ತಾ, ಮಗ ಈಗ ಆಗ್ಬಿಟ್ನಲ್ಲ, ಆ ಥರ ನೊಂದಿಕೊಂಡಿದ್ದಾರೆ ಪೋಷಕರು. ನೋಡಿ ನೀವು ಅವ್ರಿಗೊಂದು ಪರಿಹಾರವನ್ನು ಕೊಡ್ಬೋದು. ಬಹುಶಃ ಆ ಒಂದು ಡಾಕ್ಟರ್ ಟ್ರೀಟ್ಮೆಂಟ್ ಏನಿದೆಯೋ ಅದು ನಡೀತಿರಲಿ. ಏನು ಬಹಳ ಮುಖ್ಯವಾಗಿರೋದಂತಂದರೆ ಈ ಬೆಳ್ಳುಳ್ಳಿ ಇದೆಯಲ್ಲ, ಒಂದು 5-6 ಆ ಹೆಸರುಗಳನ್ನು ಬಿಡಿಸಿಬಿಟ್ಟು ರಾತ್ರಿ ನೀರಲ್ಲಿ ನೆನೆಸಬೇಕು. ರಾತ್ರಿ ನೀರಲ್ಲಿ ನೆನೆಸಿಬಿಟ್ಟು ಬೆಳಗ್ಗೆ ತುಪ್ಪದಲ್ಲೇ ಅದನ್ನು ಫ್ರೈ ಮಾಡಬೇಕು. ತುಪ್ಪದಲ್ಲೇ ಸ್ವಲ್ಪ ತುಪ್ಪ ಇರಬೇಕು ಅದರ ಮೇಲೆ ಅಂಟಾಗಿ. ಆ ತರಹದ ತಿಂತಾ ಬರ್ತೀವಿ ಅಂತಂದರೆ ಈಗ ನೀವು ಹೇಳಿದ್ದು ಸ್ಟ್ರೋಕ್ ಇದೆಯಲ್ಲ, ಡಾಕ್ಟರ್ ಮೆಡಿಸಿನ್ಗೂ ಇದಕ್ಕೂ ತಾಳೆ ಹಾಕಿ ನೋಡಲಿ, ಅಷ್ಟು ಶೀಘ್ರವಾಗಿ ಗುಣಮುಖವಾಗುತ್ತೆ. ಅದರಲ್ಲೂ ಇದರಲ್ಲಿರ್ತಕ್ಕಂಥ ಕಂಟೆಂಟು ಅಷ್ಟು ಕೆಲಸ ಮಾಡುತ್ತೆ ಅವನಿಗೆ, ಅಷ್ಟು ಚಮತ್ಕಾರಗಳು. ನಾನಿಲ್ಲಿ ಯಾರೋ ಒಬ್ಬ ಡಾಕ್ಟ್ರು ಹೊರದೇಶದಲ್ಲಿ ರಿಸರ್ಚ್ ಮಾಡಿರೋ ಪ್ರಕಾರ ಅವ್ರ ಹೆಸರು ಜ್ಞಾಪಕ ಬಂದರೆ ಹೇಳ್ತೀನಿ, ಗಿಲ್ಡರ್ಸ್ ಅಂತ ಏನೋ ಅವ್ರ ಹೆಸರಿದೆ, AKS ಗಿಲ್ಡರ್ಸ್ ಅಂತ ಏನೋ ಬರುತ್ತೆ ಅವರದು. ಅವರು ಈ ಅನಾನಸ್ ಇದೆಯಲ್ಲ, ಈ ಅನಾನಸನ್ನು ಬಿಸಿ ನೀರಲ್ಲಿ ಹಾಕಿ 1-2 ನಿಮಿಷ ಬಿಡೋದು, ತದನಂತರ ಅನಾನಸನ್ನು ತಿನ್ನೋದು, ಆ ಬಿಸಿನೀರನ್ನು ಕುಡಿಯೋದು, ಇದರಿಂದ ಕ್ಯಾನ್ಸರ್ ಕ್ಲಿಯರ್ ಆಗುತ್ತೆ ಅಂತ ಬರೆದಿದ್ದಾನೆ, ತಿಳಿಸಿದ್ದಾನೆ. ಹಾಗೇನೆ ಇದು ಕೂಡ ಬೆಳ್ಳುಳ್ಳಿ ಕೂಡ, ಅಥವಾ ರಾತ್ರಿಯೆಲ್ಲ ಬೆಳಗ್ಗೆಲ್ಲ ನೆನೆಸಿಬಿಟ್ಟು ರಾತ್ರಿಯಲ್ಲಿ ಅದನ್ನು ತುಪ್ಪದಲ್ಲೇ ಫ್ರೈ ಮಾಡಿ ಬೆಳ್ಳುಳ್ಳಿ ತಿಂತಕ್ಕಂಥದ್ದು ಬ್ರೈನ್ ಟ್ಯೂಮರಿಂದ ಹಿಡಿದು ಸ್ಟ್ರೋಕಿಂದ ಹಿಡಿದು ಕ್ಯಾನ್ಸರಿಂದ ಕ್ಲಿಯರ್ ಆಗ್ತವೆ. ನಮಗೆ ಈ ವನಸ್ಪತಿಗಳು ಭಗವಂತ ಕೊಟ್ಟಿರೋದೇ ಅದಕ್ಕೆ. ಆದರೆ ಮೌನವಾಗಿ ಹಿಂಗೆ ಮಾಡ್ತಾ ಇರತ್ತೆ, ಗಾಳಿಗೆ ಆಡ್ತಾ ಇರತ್ತೆ, ನಾನು ನಿಮ್ಮ ಪರವಾಗಿ ಇರ್ತೀನಿ ಅಂತ. ಆದರೆ ನಮಗಿದು ಗೊತ್ತಾಗಬೇಕಾದ್ರೆ ಸ್ವಲ್ಪ ಈ ಆಯುರ್ವೇದ ಇಣುಕಿ ನೋಡಬೇಕಾಗತ್ತೆ. ಇನ್ನೂ ನಮಗೆ ಬರದೇ ಇರಬಾರ್ದು ಜೀವಮಾನ ಪರ್ಯಂತ ಅಂದರೂ ಕೂಡ ಅವರು ಇದನ್ನು ಬಳಸ್ಬೋದು. ಇನ್ನು ಕೆಲವರಿಗೆ ಅದಕ್ಕೆ ಈ ವಾರ ತೆಗೆದುಕೊಳ್ತಾರೆ. ಆ ವಾರ ಅವನು ಹುಟ್ಟಬೇಕಾದ್ರೂ ಕರ್ಮಾನುಸಾರವೇ, ಆ ವರ್ಷ ಅವನು ಹುಟ್ಟಬೇಕಾದ್ರೂ ಕರ್ಮಾನುಸಾರವೇ, ಆ ಡೇಟ್ ಅವನು ಹುಟ್ಟಬೇಕಾದ್ರೆ ಅದಕ್ಕೆ ಕೆಲವು ಡೇಟ್ ಹೇಳ್ತಾರಲ್ಲ, ಇಂಥ ಡೇಟ್ ಅಂದರೆ ಅದರಲ್ಲೊಂದಷ್ಟು ಸಿಗ್ತವೆ ನಮಗೆ, ಒಳಿತು ಕೆಡುಕು ಎರಡು ಕೂಡ. ಆ ವಾರವೇ ಅಂತ ಹೇಳ್ತಾನೆ. ಆ ವಾರದಲ್ಲೇ ತಿನ್ನುವಂಥದ್ದು ಒಂದಷ್ಟು ಬೆಳ್ಳುಳ್ಳಿಯನ್ನು ರಾತ್ರಿ ನೆನೆಸಿಬಿಟ್ಟು ಬೆಳಗ್ಗೆ ಅದನ್ನು ತುಪ್ಪದಲ್ಲಿ ಫ್ರೈ ಮಾಡಿ ತಿನ್ನುವಂಥದ್ದು, ಅಥವಾ ಬೆಳಗ್ಗೆ ನೆನೆಸಿಬಿಟ್ಟು ರಾತ್ರಿ ಅದನ್ನು ತಿನ್ನುವಂಥದ್ದನ್ನು ಮಾಡಿದರೆ ಅವ್ರ ಜೀವಮಾನ ಪರ್ಯಂತ ಈ ಸ್ಟ್ರೋಕ್ ಆಗಲಿ, ನಿಮಗೆ ಬರ್ತಕ್ಕಂಥದ್ದು ತುಂಬ ದೊಡ್ಡ ಮಟ್ಟದ ವ್ಯಾಧಿಗಳು, ಡಾಕ್ಟ್ರು ಗುಣಪಡಿಸೋಕ್ಕಾಗಲ್ಲ ಅವು, ಬ್ರೈನ್ ಟ್ಯೂಮರ್ ಅವೆಲ್ಲ ಅಷ್ಟು ಕಷ್ಟ. ಅಂತಹ ರೋಗಗಳು ಯಾವುವು ನಿಮ್ಮ ಬಳಿ ಉಳಿಯೋದಿಲ್ಲ. ನೋಡಿ, ಕ್ಯಾನ್ಸರ್ಗೆ ಇದನ್ನು ಹೇಳ್ತಾನೆ, ಅನಾನಸನ. ಈಗ ಎಷ್ಟು ಜನ ಮಕ್ಕಳು ಅನಾನಸ್ ತಿಂತಾರೆ? ಆ ತುಪ್ಪ ಕೂಡ ತಗೊಳ್ಳಲ್ಲ ಗುರುಗಳೇ, ಡಯಟ್ ಅಂತ ಹೇಳಿ ಹಾಕಿಸ್ಕೊಳ್ಳೋದು ಇಲ್ಲ ತಿನ್ನೋದು. ಅಲ್ಲ, 100ಕ್ಕೆ 100 ಹೇಳ್ತೀನಿ. ಬೆಳಗ್ಗೆ 1 ಸ್ಪೂನು,
ಮಧ್ಯಾಹ್ನ ಒಂದು ಸ್ಪೂನು, ರಾತ್ರಿ ಒಂದು ಸ್ಪೂನು ನೀವು ಆಹಾರ ತಿಂತಾ ಬನ್ನಿ. ಇನ್ನೆಲ್ಲ ಪಕ್ಕಕ್ಕೆ ಬಿಡಿ. ನೀವು ಆಹಾರದಲ್ಲಿ ತಿನ್ನ ಅಥವಾ ಕುಡಿದು ಬಿಡಿ, ಪರವಾಗಿಲ್ಲ, ಒಂದು ಸ್ಪೂನ್. ಅಷ್ಟು ನಿಮಗೆ ಈ ಮೆಮೊರಿ ಕೊಡೋದ್ರಿಂದ ಹಿಡಿದು ನಿಮ್ಮ ಬಾಡಿ ಎಲ್ಲದಕ್ಕೂ ಕೂಡ ಒಂದು ರೀತಿಯ ಲೂಬ್ರಿಕೆಂಟಾಗಿ ಕೆಲಸ ಮಾಡುತ್ತೆ. ಅಷ್ಟು ಅದ್ಭುತವಾದ ಚಮತ್ಕಾರ ಇದೆ ಅದರಲ್ಲಿ, ಅಷ್ಟು ಇದೆ ಅದರಲ್ಲಿ, ಅಷ್ಟು ನಮಗೆ ಕೊಡತಕ್ಕಂತಹ ಶಕ್ತಿ, ಪರಮಾತ್ಮ ಶಕ್ತಿ ಅದರಲ್ಲಿದೆ. ಅದಕ್ಕಾಗಿ ಬೆಳ್ಳಿಯನ್ನು ಅವರಿಗೆ ತಿನ್ಲಿಕ್ಕೆ ಹೇಳಿ ಇಂಥ ವ್ಯಾಧಿ ನಿವಾರಣೆ ಆಗುತ್ತೆ. ಖಂಡಿತ ಗುರುಗಳೆಲ್ಲೋ ಒಂದು ಕಡೆ ಈಗ ಸಮಸ್ಯೆ ಆಗೋಗಿದೆ, ಏನು ಮಾಡ್ಕೊಳ್ಬೇಕು ಅಂತ ತಿಳಿಸಿದ್ರಿ. ಇನ್ನು ಆಗಲೇಬಾರ್ದು ಅಂತಂದರೆ ಬೆಳ್ಳುಳ್ಳಿ ಹಾಗೆ ತುಪ್ಪದಿಂದ ಯಾವ ರೀತಿ ಚಮತ್ಕಾರ ಆಗುತ್ತೆ, ನಮ್ಮ ದೇಹದಲ್ಲಿ ಯಾವ ರೀತಿ ಅದು ಕೆಲಸ ಮಾಡುತ್ತೆ, ಕ್ಯಾನ್ಸರ್ ಆಗಿರ್ಬೋದು, ಬ್ರೈನ್ ಟ್ಯೂಮರ್ ಅಥವಾ ಸ್ಟ್ರೋಕ್ ಸಮಸ್ಯೆಗಳು ಬರದಾಗಿರಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.